ಈ ಸಂದರ್ಭದಲ್ಲಿ ಎಲ್ಲ ತುಂಬಾ ಕೇಳಿದೆ. ಅಂಬೇಡ್ಕರ್ ಅವರನ್ನ ಕುರಿತು ಮಾತನಾಡೋದು ಅಂದ್ರೆ ಕುರುಡ ಆನೆಯನ್ನು ಗುಡಿಸ್ದಂಗಾಗತ್ತೆ. ಒಬ್ಬ ಬಾಲ ಇದ್ದಂಗಿದ್ದಾರೆ, ಆನೆ ಅನ್ನೋದು ಬಾಲ ಇದ್ದಂಗಿದೆ, ಒಬ್ಬರು ದಪ್ಪ ಕಂಬ ಇದ್ದಂಗಿದೆ, ಒಬ್ಬರು ಸೊಳ್ಳು ಬಿಟ್ಬಿಟ್ಟು ಹಗ್ಗ ಇದೆ ಇದ್ದಂಗೆ ಹೇಳ್ದಂಗೆ ಅಂಬೇಡ್ಕರ್ ಬಗ್ಗೆ ಮಾತಾಡೋಕ್ಕೆ ಯಾವ ಬಿಂದುವಿನಿಂದ ಆರಂಭಿಸಿ ಯಾವ ಬಿಂದುವಿನಿಂದ ಕೊನೆ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಯಾಕಂದರೆ ಹಲವು ಡಿಗ್ರಿಗಳು, ಹಲವು ಥರದ ಪ್ರಯೋಗಗಳು ಮಾಡಿದಂಥ ಜಗತ್ತು ಕಂಡ ಅಪ್ರತಿಮ ಮಾನವತಾವಾದಿ. ಅದಕ್ಕೂ ಮೊದಲೇ ಮುಖ್ಯವಾಗಿ ಅವರು ಈ ಜಗತ್ತು ಕಂಡಂಥ ಅಪರೂಪದ ಒಬ್ಬ ಮಹಿಳಾ ಪರವಾದಂಥ ಒಬ್ಬ ಚಿಂತಕ ಮತ್ತು ಬರಹಗಾರ ಮತ್ತು ಹೋರಾಟಗಾರ. ಅವರು 1947ನೇ ಇಸ್ವಿಯಲ್ಲಿ ಈ ದೇಶದ ಮೊದಲ ಕಾನೂನು ಮಂತ್ರಿಯಾದಾಗ ನೆಹರು ಸಂಪುಟದಲ್ಲಿ ಅವರು ಹಿಂದೂ ಕೋಡ್ ಬಿಲ್ಲನ್ನು ಮಂಡನೆ ಮಾಡಬೇಕು ಅಂತ ತಯಾರಿ ಮಾಡ್ತಾರೆ. ಯಾಕೆ ಹಿಂದೂ ಕೋಡ್ ಬಿಲ್ ಮಂಡನೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಅಂತಂದರೆ, ನೀವು ಒಂದು ಸ್ವಲ್ಪ ಭಾರತವನ್ನೇ ಕೇಂದ್ರವಾಗಿಟ್ಕೊಂಡು ಭಾರತದ ಒಟ್ಟು ಸಮಾಜ ಯಾವ ಥರ ಇತ್ತು ಅನ್ನೋದು. ಒಟ್ಟು ಸಮಾಜ ಹೇಗಿತ್ತಪ್ಪ ಅಂತಂದರೆ, ಮಹಿಳೆಯರಿಗೆ ಯಾವುದೇ ಥರದ ಸ್ವತಂತ್ರವಾದ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಒಂದು ಅವಕಾಶ ಇರಲಿಲ್ಲ. ಯಾಕಂತಂದರೆ ಮೂಲತಃ ಭಾರತದ ಸಮಾಜ, ಒಟ್ಟು ಜಗತ್ತಿನ ಸಮಾಜನೇ ಹಾಗೆ, ಒಟ್ಟು ಭಾರತ ಸಮಾಜ ಇಟ್ಕೊಂಡು ಮಾಡ್ತೀನಿ, ಮಾತೃಮೂಲಿ ಸಮಾಜ ಅಂದರೆ ಮಹಿಳಾ ಪ್ರಧಾನ ಸಮಾಜವಾಗಿತ್ತು. ಉದಾಹರಣೆ ನಿಮಗೆ ಹೇಳಬೇಕಂತಂದರೆ, ಈಗ ನದಿಗಳ ಹೆಸರು ತಗೊಂಡ್ರೆ ಶರಾವತಿ, ನೇತ್ರಾವತಿ ಈ ಥರ ಬರುತ್ತೆ ಅಲ್ವಾ. ಹಾಗೆ ದೇವರುಗಳನ್ನು ನೋಡ್ರಿ, ಶೃಂಗೇರಿ ಶಾರದಾಂಬೆ, ಕೊಲ್ಲೂರು ಮೂಕಾಂಬೆ, ಹೊರನಾಡು ಅನ್ನಪೂರ್ಣೇಶ್ವರಿ. ಅಂದರೆ ಮಾತೃಮೂಲಿಯಾಗಿರ್ತಕ್ಕಂಥ ಸಮಾಜವನ್ನು ಪಿತೃ ಸಮಾಜ ಅಂದರೆ ಪುರುಷ ಪ್ರಧಾನ ಸಮಾಜ ಏನು ಮಾಡ್ತು, ಅದನ್ನು ಶಿಫ್ಟ್ ಮಾಡಿ ಮಹಿಳೆಯರನ್ನು ತಮ್ಮ ಅಡಿಗಾರಾಗಿಟ್ಕೊಂಡು ಅವರನ್ನು ದಮನಿಸಿ ಮನೆಯಲ್ಲಿ ಇಟ್ಟುಕೊಳ್ಳುವಂಥ ತಂತ್ರವನ್ನು ಅದು ಮಾಡ್ತು. ಹಾಗಾಗಿ ಈ ದೇಶದಲ್ಲಿ ಮಹಿಳೆಯರು ಮುಖ್ಯವಾಹಿನಿಗೆ ಒಂದಿಷ್ಟು ಬರಲಿಕ್ಕೆ ಸಾಕಷ್ಟು ವರ್ಷಗಳು ಬೇಕಾದವು. ಇದನ್ನು ತಿಳಿದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ವತಂತ್ರ ಭಾರತ ಪೂರ್ವದಲ್ಲೇ ಬಾಂಬೆ ಪ್ರೆಸಿಡೆನ್ಸಿಲಿ ಕಾರ್ಮಿಕ ಮಂತ್ರಿ ಆದಾಗ ಅಲ್ಲಿ ಅವರು ಮಹಿಳೆಯರು ಗಣಿಗಾರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ಮಹಿಳೆಯರಿಗೆ ಯಾವ ಥರದ ಒಂದು ಸೌಲಭ್ಯನ ಕೊಡಬೇಕು, ಮಹಿಳೆಯರು ಪುರುಷರ ಹಾಗೆ ಅಲ್ಲ ಅಂದರೆ ಕಾನೂನನ್ನು ನಿರ್ಮಿಸಿದಂಥ ಒಬ್ಬ ಅಪರೂಪದ ವ್ಯಕ್ತಿ. ಹಾಗಾಗಿ ಅವರು ಈ ದೇಶ ನನ್ನದು, ಸ್ವತಂತ್ರ ಸಮರದ ರಣಭೂಮಿಯಲ್ಲಿ ಸಾವು ನೋವುಗಳ ಎದುರಿಸಿ ನೀನು ಕಂಬದ ನೆರಳಲ್ಲಿ ನಿಂತು ಭವ್ಯ ಭಾರತದ ಕನಸನ್ನು ಕಂಡ ಸಮರ ವೀರರ ತ್ಯಾಗ ಬಲಿದಾನ ಸ್ವತಂತ್ರ ಪಡೆದ ನನ್ನ ದೇಶ. ಸಮರ ವೀರರ ತ್ಯಾಗ ಬಲಿದಾನದಿ ಸ್ವತಂತ್ರ ಪಡೆದ ನನ್ನ ದೇಶ. ನನ್ನದು ದೇಶ, ಈ ದೇಶ ನನ್ನದು, ನನ್ನದು ಈ ದೇಶ, ಈ ದೇಶ ನನ್ನದು, ನನ್ನದು ಈ ದೇಶ, ಈ ದೇಶ ನಮ್ಮದು. ಬೆಟ್ಟ ಪರ್ವತದಿ ಕಳೆದ ತಪಸ್ಸು, ಸಾಗರದಾಳದಿ ಮುತ್ತು ರತ್ನಗಳು, ದಂಡ ಕಾರುಣ್ಯ ಸಹ್ಯಾದ್ರಿ ಕಾಡು, ಚಿನ್ನದ ಬೆಳೆಯುವ ಭೂಮಿ, ನೂರಾರು ನದಿಗಳು ಹರಿಹರಿದಾಡುವ ಸುಂದರ ನಾಡು ನನ್ನ ದೇಶ. ನೂರಾರು ನದಿಗಳು ಹರಿಹರಿದಾಡುವ ಸುಂದರ ನಾಡು ನನ್ನ ದೇಶ. ನನ್ನದು ದೇಶ, ಈ ದೇಶ ನನ್ನದು, ನನ್ನದು ಈ ದೇಶ, ಈ ದೇಶ ನನ್ನದು, ನನ್ನದು ಈ ದೇಶ, ಈ ದೇಶ ನನ್ನದು. ದಶಕಗಳೇ ಆಳಿದ ಈ ಜನ ಭ್ರಷ್ಟಾಚಾರದ ಗೋಪುರ ಕಟ್ಟಿ ದೇಶದ ಸಂಪತ್ತು ಲೂಟಿ ಹೊಡೆದು ಕೋಟ್ಯಾಧಿಪತಿಗಳೇ ಆಗಿ ಹೋದರು. ಪುರಾಣ ಯುಗದಿ ನಲಿಗೆ ಹೋಗುತ್ತಿದೆ ನನ್ನ ದೇಶ. ಸುಳಿಯಕೋರರ ಪುರಾಣ ಯುಗದಿ ನಲಿಗೆ ಹೋಗುತ್ತಿದೆ ನನ್ನ ದೇಶ. ನನ್ನದು ದೇಶ, ಈ ದೇಶ ನನ್ನದು, ನನ್ನದು ಈ ದೇಶ, ಈ ದೇಶ ನನ್ನದು, ನನ್ನದು ಈ ದೇಶ, ಈ ದೇಶ ನನ್ನದು, ನನ್ನದು ಈ ದೇಶ, ಈ ದೇಶ ನನ್ನದು.